ಹಾಯ್ ನಮಸ್ಕಾರ ನಾನು ಗಂಗಾ ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್. ಇದು ಶನಿವಾರದ ವ್ಲಾಗ್. ಶನಿವಾರ ಅಂದ್ರೆ ನಮ್ಗೆಲ್ಲ ನೆನಪಾಗೋ ದೇವ್ರು ಆಂಜನೇಯ ಸ್ವಾಮಿ. ಅಂಡ್ ಹೆಂಗಿದ್ರು ಮಕ್ಕಳ ಸ್ಕೂಲು ಹಾಲಿಡೇ ಇತ್ತು, ಸೊ ಹಾಗಾಗಿ ಆಂಜನೇಯನ ಗುಡಿಗೆ ಹೋದ್ರಾಯ್ತು ಮಕ್ಕಳೊಟ್ಟಿಗೆ ಅಂತ ಬಂದ್ವಿ. ಬಟ್ ಶನಿವಾರ ಅಂದ್ರೆ ಬರೀ ಆಂಜನೇಯ ದೇವ್ರದ ವಾರ ಅಷ್ಟೇ ಅಲ್ಲ, ಶ್ರೀನಿವಾಸ ವೆಂಕಟೇಶ್ವರದ ವಾರ ಕೂಡ ಹೌದು. ಹಂಗಾಗಿ ಮನೆ ಪಕ್ಕದಲ್ಲೇ ಮನೆ ಹತ್ರದಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಇತ್ತು. ಅದೇ ದೇವಸ್ಥಾನದಲ್ಲಿ ಆಂಜನೇಯದನು ಪುಟ್ಟದಾಗಿರೋ ದೇವಸ್ಥಾನ ಇದೆ. ಸೊ ಇಬ್ರು ದೇವ್ರದ್ದು ಒಂದೇ ಕಡೆ ದರ್ಶನ ಆಗುತ್ತಂತ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಾಯ್ತು. ಪ್ರತಿ ವಾರ ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದ್ ದಿನ ಆದ್ರೂ ಈ ತರ ದೇವಸ್ಥಾನಕ್ಕೆ ಬಂದ್ ಹೋದ್ವಿ ಅಂದ್ರ ವೀಕೆಂಡ್ ಆದ್ರೂ ಮುಂದೆ ಬರುವ ವಾರಕ್ಕ ಒಂದ್ ಏನೋ ಪೀಸ್ಫುಲ್ ಆದ ಒಂದ್ ಕಾಮ್ ಎನರ್ಜಿ, ಹೈ ವೈಬ್ಸ್ ನ ಕ್ಯಾರಿ ಮಾಡ್ತೀವಿ ನಮ್ ಜೊತೆ ಅಂತ ನನಗನ್ನಿಸ್ತದ. ನಮ್ದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್, ನಮ್ದು ಏನೇನೋ ತಲೆಯಲ್ಲಿ ವಿಚಾರಗಳು ಇರ್ತಾವ, ಅವೆಲ್ಲ ಒಂಥರ ಗ್ರೌಂಡಿಂಗ್ ಆಗ್ತಾವ ಈ ತರ ದೇವಸ್ಥಾನಕ್ಕೆ ಬಂದ್ ಹೋದ್ಮೇಲ. ಅಥವಾ ಒಂದು ನಮ್ದು ಎನರ್ಜಿನ ರಿಜುವಿನೇಟ್ ಮಾಡ್ದಂಗ ಆಗ್ತದ ಅಂತ ಫೀಲ್ ಆಗ್ತದ. ನಿಮಗ ಯಾವ ತರ ಅನಿಸ್ತದ ದೇವಸ್ಥಾನಕ್ಕೆ ಬಂದ್ ಹೋದ ನಂತರ ಅಂತ ನನ್ನ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಅದಾದ ನಂತರ ಮಕ್ಳು ಏನಾದ್ರು ತಿಂತೀನಂದ್ರು ವಾಪಸ್ ಬರ್ಬೇಕಾದ್ರೆ, ಸೊ ಹಂಗಾಗಿ ಜಂಕ್ ಕೊಡಕ್ಕಿಂತ ಎಳ್ನೀರ್ ಕುಡ್ಸಿದ್ರಾಯ್ತಂತ ಸ್ವಲ್ಪ ಹೈಡ್ರೇಷನ್ಗೋಸ್ಕರ ಹೊರಗೆ ಎಳ್ನೀರು ಕುಡಿಸ್ಕೊಂಡು ಮನೆಗೆ ಹೋದ್ವಿ. ಅದಾದ ನಂತರ ಮಧ್ಯಾಹ್ನದ ಹೊತ್ತು ಇನ್ನೇನ್ ಮಕ್ಕಳ ಬರ್ಡೇ ಹತ್ರ ಬರ್ತಾ ಇತ್ತು, ಹಂಗಾಗಿ ಸ್ವಲ್ಪ ಅವರಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೇಕಾಗಿತ್ತು. ಸೊ ಶಾಪಿಂಗ್ ಹೋದ್ರಾಯ್ತು ಅಂತ ಒರಾಯನ್ ಮಾಲ್ಗೆ ಹೋದ್ವಿ. ಬಟ್ ಒರಾಯನ್ ಮಾಲ್ ಅಲ್ಲಿ ಒಂದು ಕಿಡ್ಸ್ ಕಲೆಕ್ಷನ್ ಇರುವಂತ ಶಾಪೇ ಸಿಗ್ಲಿಲ್ಲ ನಮಗ. ಸೊ ಅಲ್ಲಿ ತನ ಹೋಗಿ ವೇಸ್ಟ್ ಆಯ್ತು. ಏನ್ ಆಶ್ಚರ್ಯ ಅಂದ್ರೆ ಮಾಲ್ ಅಷ್ಟು ದೊಡ್ಡದಿದೆ, ಸೊ ಅಟ್ಲೀಸ್ಟ್ ಒಂದು ಟ್ರೆಂಡ್ಸ್ ಜೂನಿಯರ್ ಅಥವಾ ಫಸ್ಟ್ ಕ್ರೈಯೋ ಯಾವ್ದಾದ್ರು ಒಂದಾದ್ರೂ ಶಾಪ್ ಇದ್ದೇ ಇರ್ತದ, ಸ್ಪೆಸಿಫಿಕಲಿ ಮಕ್ಕಳಿಗೋಸ್ಕರನೇ ಇರುವಂತ ಶಾಪ್ ಅಂತ ಅನ್ಕೊಂಡ್ವಿ. ಬಟ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಇನ್ನೇನ್ ಮಾಡೋದು, ತಗೊಳ್ಳೇಬೇಕು, ಪರ್ಚೇಸ್ ಅಂತೂ ಮಾಡ್ಲೇಬೇಕು, ಬರ್ಡೇ ಶಾಪಿಂಗ್ ಮಾಡ್ಲೇಬೇಕು. ಬರ್ಡೇ ಡ್ರೆಸ್ ಅಂತ ಹೇಳಿಸ್ಕೊಂಡು ಕರ್ಕೊಂಡ್ ಬಂದಿವಿ ಮಕ್ಕಳಿಗೆ ಅಂದ್ಮೇಲೆ ಅವ್ರ ಮನೆಗೆ ಹಂಗೆ ಬರ್ತಾರ, ಅದು ಅಂತೂ ಸಾಧ್ಯನೇ ಇಲ್ಲ. ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಹಂಗೆ ವಾಪಸ್ ಮನೆಗೆ ಹೋದ್ರೆ. ಸೊ ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರಾಯ್ತು ಅಂತ ಅನ್ಕೊಂಡ್ವಿ. ಬಟ್ ಇಷ್ಟು ದೂರ ಇಲ್ಲಿವರೆಗೂ ಬಂದ ಮೇಲೆ ಸುಮ್ನೆ ಹೋಗಕ್ ಮನ್ಸೇ ಆಗ್ಲಿಲ್ಲ. ಅದಕ್ಕೆ ಸ್ವಲ್ಪ ತಲೆ ಕೂತು ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಕ್ಕಳಿಗೂ ತಿನ್ಸ್ಕೊಂಡು ಒಂದ್ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಅದಾದ ನಂತರ ಬೇರೆ ಕಡೆ ಅಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಮಾಲ್ ಸಿಗುತ್ತೇನೋ ಅಂತ ಹೊರಟ್ವಿ. ಆಮೇಲೆ ಲೂಲು ಮಾಲ್ ಹತ್ರದಲ್ಲೇ ಇತ್ತು, ಹಾಗಾಗಿ ಲೂಲು ಮಾಲಿಗೆ ಬಂದ್ವಿ. ಫೈನಲಿ ಅಲ್ಲಿ ಟ್ರೆಂಡ್ಸ್ ಜೂನಿಯರ್ ಶಾಪ್ ಇತ್ತು, ಬೇರೆ ಕಿಡ್ಸ್ ಕಲೆಕ್ಷನ್ ಶಾಪು ಇತ್ತು. ಬಟ್ ಬರ್ಡೇಗಂತೆ ಹುಡುಕ್ತಿದ್ವಲ್ಲ, ಸೊ ಬರ್ಡೇ ಸ್ಪೆಸಿಫಿಕ್ ಆಗಿ ಡ್ರೆಸ್ ಸಿಗ್ಲಿಲ್ಲ. ಬಟ್ ಅಲ್ಲೊಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಎನಿವೇಸ್. ಅದಾದ ನಂತರ ಫೈನಲಿ ನಮ್ದು ಇದು ಬರ್ಡೇ ಡ್ರೆಸ್ ಶಾಪಿಂಗ್ದು ಮುಗಿತಾನೆ ಇಲ್ಲ ಕತೆ. ನಿಮಗೆ ಅನಿಸ್ಲತ್ತಿರ್ಬೋದು ಫೈನಲಿ ಬರ್ಡೇ ಡ್ರೆಸ್ ತಗೊಂಡ್ರೋ ಇಲ್ಲೋ, ಅಥವಾ ತಗೊಂಡ್ರು ಎಲ್ ತಗೊಂಡ್ರಿ ಅಂತ. ತಗೊಂಡ್ವಿ. ಅದೇನೋ ಅಂತಾರಲ್ಲ, ಕೈಯಲ್ಲೇ ತುಪ್ಪ ಇಟ್ಕೊಂಡು ಊರೆಲ್ಲ ಅಲ್ದ್ರಂತ, ಹಂಗೆ ಮನೆ ಹತ್ರನೇ ಇರೋ ಮಾಲ್ ಅಲ್ಲೇ ಫೈನಲಿ ಅಲ್ಲೇ ತಗೊಂಡ್ವಿ, ಟ್ರೆಂಡ್ಸ್ ಜೂನಿಯರ್ ಶಾಪ್ ಅಲ್ಲಿ. ಟ್ರೆಂಡ್ಸ್ ಅಲ್ಲಂತೂ ಒಬ್ವಿಯಸ್ಲಿ ಕ್ವಾಲಿಟಿ ಬಗ್ಗೆ ಏನೋ ಡೌಟೇ ಬೇಡ, ಬಿಕಾಸ್ ಅಷ್ಟು ಚೆನ್ನಾಗಿ ಬರ್ತಾವ ಬಟ್ಟೆ ಕ್ವಾಲಿಟಿ. ಆದ್ರೆ ವೆರೈಟೀಸ್ ಇರಂಗಿಲ್ಲ, ಕಲೆಕ್ಷನ್ಸ್ ಬಹಳ ಇರಂಗಿಲ್ಲ ಚಾಯ್ಸ್ ಮಾಡಕ. ಅದ್ರಲ್ಲೂ ಸ್ಪೆಷಲಿ ಬರ್ಡೇ ಸಲುವಾಗಿ ಚಾಯ್ಸ್ ಮಾಡ್ಬೇಕಾದ್ರೆ ಬಹಳ ಕಮ್ಮಿ ಸಿಗುತ್ತೆ ನಮಗ ಚಾಯ್ಸ್ ಮಾಡಕ್ ಆಪ್ಷನ್ಸ್. ಬಟ್ ಎನಿವೇಸ್ ಒಂದ್ 4-5 ಚಾಯ್ಸ್ ಸಿಕ್ವು ಈ ಸಲ ಬರ್ಡೇ ಸಲುವಾಗಿ ಚೂಸ್ ಮಾಡೋ ಹಾಗಿದ್ದು. ಅಂದ್ರೆ ಲೈಕ್ ಬರ್ಡೇ ಸಲುವಾಗಿ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು, ಸ್ವಲ್ಪ ಅದ್ರಲ್ಲೂ ಹುಡುಗಿಯರಿಗೆ, ಗರ್ಲ್ ಕಿಡ್ಸಿಗಂತೂ ಸ್ವಲ್ಪ ಕ್ಯೂಟ್ ಆಗಿ ಕಾಣಿಸೋ ತರ ಅದು, ಆಮೇಲೆ ಸ್ವಲ್ಪ ಸ್ಟೈಲಿಶ್ ಆಗಿರುವಂತದ್ದು ಹುಡುಕ್ತಿರ್ತೀವಿ. ಅಂತದ್ದೇ ಸಿಕ್ತು ನನಗಿಲ್ಲಂತೂ. ಬಟ್ ಬಹಳ ಕಮ್ಮಿ ಆತರ ಈ ಬ್ರಾಂಡೆಡ್ ಶಾಪ್ಸ್ ಅಲ್ಲಿ ಸಿಗೋದು. ಬೇರೆ ಕಡೆ ನೋಡ್ಬೇಕಂದ್ರೆ ನನಗೆ ಬೇರೆ ಶಾಪ್ಸ್ ಗೊತ್ತಿಲ್ಲ. ನಿಮ್ಗೇನಾದ್ರೂ ಆತರ ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ಬಿಟ್ರೆ ಬಾಯ್ ಕಿಡ್ಸ್ ಇಂದೇನ್ ಅಷ್ಟು ಕಿರಿಕಿರಿ ಇಲ್ಲ, ಬಿಕಾಸ್ ಅವರಿಗೆ ಬೇಕಾದಂತದ್ದು ಚೆನ್ನಾಗಿರೋದು ಎಲ್ಲಾ ಕಡೆ ಸಿಗ್ತಾವ್ ನನ್ನ ಪ್ರಕಾರ. ಸೊ ಒಂದರ ಇಲ್ಲಿ ಕ್ಲಾಸಿ ಆಗಿರುವಂತದ್ದು, ಕ್ಯೂಟ್ ಆಗಿರುವಂತದ್ದೇ ಬಟ್ಟೆ ಸಿಕ್ತು.
ಇಬ್ರಿಗ್ನು. ಅದಾದ ನಂತರ ಬಹಳ ದಿನ ಆಯ್ತು ಏನು ಜಂಕ್ ಫುಡ್ ತಿಂದಿರ್ಲಿಲ್ಲ. ಸೊ ಯಾವಾಗ್ಲಾದ್ರು ಅಂತ ಇಟ್ಕೊಂಡಿದೀವಿ, ಇಲ್ಲಾಂದ್ರೆ ಅವ್ರು ಅದು ಬರ್ಗರ್ ಕಿಂಗು ಅಥವಾ ಬೇರೆ ಪಿಜ್ಜಾ ಹಟ್ ನೋಡಿದ್ರೆ ಸಾಕು ತಿನ್ಬೇಕಂತಾರ. ಆದಷ್ಟು ಅವಾಯ್ಡ್ ಮಾಡ್ತಿರ್ತೀನಿ. ಯಾವಾಗ್ಲಾದ್ರೂ ಒಂದ್ಸಲ ಓಕೆ ಅಂತ ಬರ್ಗರ್ ಕಿಂಗ್ ಅಲ್ಲಿ ಒಂದ್ ಸ್ವಲ್ಪ ಬರ್ಗರ್ ಎಲ್ಲ ತಿಂದು ವಾಪಸ್ ಮನೆಗೆ ಬಂದ್ವಿ. ಫೈನಲಿ ಈಗ ಲಾಸ್ಟ್ ಸೆಕ್ಷನ್ ಆಫ್ ದ ವಿಡಿಯೋಗೆ ಬಂದಾಯ್ತು. ಇಲ್ಲಿ ನಾನು ಒಂದು ಸಿಂಪಲ್ ಆದ ಈಸಿ ಆದ ಕ್ವಿಕ್ ಆಗಿ ರೆಡಿ ಮಾಡುವಂತಹ ಒಂದು ಸ್ನಾಕ್ ಆಪ್ಷನ್ ನ ಶೇರ್ ಮಾಡತ್ತೀನಿ. ಮಕ್ಕಳಿದ್ದ ಮನೆಯಲ್ಲಂತೂ ಅವಾಗವಾಗ ಏನಾದ್ರೂ ಸ್ನಾಕ್ಸ್ ಕೇಳ್ತಾನೆ ಇರ್ತಾರ ಮಕ್ಕಳು. ಸೊ ಅವ್ರಿಗೋಸ್ಕರ ಈಸಿಯಾಗಿ ಕ್ವಿಕ್ ಆಗಿ ಮಾಡೋದು ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಒಳ್ಳೇದಾಗಿರ್ಬೇಕು ಅಂತ ಒಂದು ಸ್ನಾಕ್ ಆಪ್ಷನ್ ಹುಡುಕ್ತಿರ್ತೀವಿ. ಆಮೇಲೆ ನಂತರ ಏನಾದ್ರೂ ಲೇಜಿ ಮಾಮ್ ನೀವಾಗಿದ್ರ ಈ ಸ್ನಾಕ್ ರೆಸಿಪಿ ಅಂತೂ ನಿಮಗೆ ಹೇಳ್ ಮಾಡ್ಸಿದಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ಅಷ್ಟು ಈಸಿಯಾಗಿ ಕ್ವಿಕ್ ಆಗಿ ರೆಡಿ ಆಗ್ತದ. ಇದಕ್ಕೆ ಬೇಕಾಗಿರೋದಿಷ್ಟೇ ಒಂದು ಸ್ವೀಟ್ ಕಾರ್ನ್, ಅದನ್ನ ಚಾಕುವಿಂದ ಕಟ್ ಮಾಡಿ ಕಾರ್ನ್ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದೀನಿ. ಅದಾದ ನಂತರ ಒಂದು ಕಡಾಯಿಯಲ್ಲಿ 2 ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಈಗ ಕಾರ್ನ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪದಲ್ಲೇನೆ 1-2 ನಿಮಿಷ ಕಾರ್ನ್ ಫ್ರೈ ಮಾಡಬೇಕು. ಕಾರ್ನ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಥವಾ ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಆಗ್ತದ ಅಲ್ಲಿವರೆಗೂ ಫ್ರೈ ಮಾಡ್ಬೇಕು. 1-2 ನಿಮಿಷದಲ್ಲಿ ಫ್ರೈ ಆಗ್ಬಿಡ್ತದ. ಗೊತ್ತಾಗ್ತದ ನಿಮ್ಗ, ಸ್ಪೂನ್ ಇಂದ ತಿರುಗಿಸ್ತಿರ್ತಿರಲ್ಲ, ಆ ಸ್ಪೂನಿಗೆ ಮೆತ್ತಗ ಅದರ ಟೆಕ್ಸ್ಚರ್ ಅನ್ಸಕ್ ಸ್ಟಾರ್ಟ್ ಆಗ್ತದ. ಅವಾಗ್ಲೇನೆ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಅಷ್ಟು ಫ್ರೈ ಆದ್ರೆ ಸಾಕು. ಸೊ 2 ಮಿನಿಟ್ಸ್ ಅಲ್ಲಿ ಕ್ವಿಕ್ ಆಗಿ ರೆಡಿ ಆಗ್ತದೆ ಇದು ರೆಸಿಪಿ. ಇದು ಟಿಫಿನ್ ಬಾಕ್ಸಿಗೂ ಕಟ್ಬೋದು ಮಕ್ಕಳಿಗೆ ಸೈಡ್ ಆಪ್ಷನ್ ತರ, ಅಥವಾ ಪ್ರೀ ಸ್ಕೂಲರ್ಸ್ ಇದ್ರಂತೂ ಅವರಿಗೆ ಸ್ನಾಕ್ಸ್ ಏನಾದ್ರು ಕಟ್ಲೇಬೇಕಲ್ಲ, ಅವ್ರಿಗೆ ಇದು ಹೇಳ್ ಮಾಡ್ಸಿದಂತಾನೆ ಹೇಳ್ಬೋದು. ಇದಕ್ಕ ಒಂದ್ ಚಿಟ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಐ ಮೀನ್ ಆಸ್ ಪರ್ ಯುವರ್ ಟೇಸ್ಟ್. ಕಾರ್ನ್ ಅಂತೂ ಫೈಬರ್ ಅಲ್ಲಿ ರಿಚ್ ಆಗಿರ್ತದ, ಹಂಗಾಗಿ ಮಕ್ಕಳ ಡೈಜೆಷನ್ ಸ್ಮೂತ್ ಆಗಕ್ಕ ಅವ್ರ ಗಟ್ ಹೆಲ್ತ್ ಗೆ ಬಹಳನೇ ಸಹಾಯ ಮಾಡ್ತದ. ಅದ್ರ ಜೊತೆಗೆ ಇದು ಕಾರ್ಬೋಹೈಡ್ರೇಟ್ಸ್ ಒಳಗೊಂಡಿರೋದ್ರಿಂದ ಮಕ್ಕಳಿಗೆ ಇನ್ಸ್ಟಂಟ್ ಎನರ್ಜಿ ಬೂಸ್ಟ್ ಅಪ್ ಮಾಡ್ತದ. ಪ್ಲಸ್ ಅವರು ಬಹಳ ತನ ಆಕ್ಟಿವ್ ಆಗಿ ಇಡಕ್ಕೂ ಹೆಲ್ಪ್ ಮಾಡ್ತದ. ಇದರಲ್ಲಿ ಸ್ವಲ್ಪ ಈಗ ಪೆಪ್ಪರ್ ಪೌಡರ್ ಕೂಡ ಹಾಕ್ಲತ್ತೀನಿ ಫಾರ್ ದಟ್ ಇಮ್ಯುನಿಟಿ. ಪೆಪ್ಪರ್ ಪೌಡರ್ ಅವ್ರದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡ್ತದ. ಸೊ ನೋಡಿದ್ರಲ್ಲ, ಎಷ್ಟೇ ತುಪ್ಪ, ಉಪ್ಪು ಮತ್ತೆ ಒಂಚೂರು ಪೆಪ್ಪರ್ ಪೌಡರ್ ಇದ್ರೆ ಯುವರ್ ಕಾರ್ನ್ ಫ್ರೈ ಸ್ನಾಕ್ ಇಸ್ ರೆಡಿ. ಎಷ್ಟು ಸಿಂಪಲ್ ಅದಲ್ಲ, ಎಷ್ಟು ಈಸಿನೂ ಅದ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೇದದ. ಸೊ ಈ ತರ ನೀವು ಬೌಲಲ್ಲಿ ಹಾಕಿ ಅವರಿಗೆ ಸರ್ವ್ ಮಾಡಬಹುದು. ಈವ್ನಿಂಗ್ ಸ್ನಾಕ್ ತರ ಕೊಡ್ಬೋದು ಅಥವಾ ಮಿಡ್ ಮಾರ್ನಿಂಗ್ ಸ್ನಾಕ್ ತರನು ಕೊಡಬಹುದು. ಈ ಹೆಲ್ದಿ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.